ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ತುಂಬಾ ಜನ ಕೇಳ್ತಾ ಇದ್ರಿ ಅಂಗನವಾಡಿ ವರ್ಕರ್ಸ್ ಪ್ರತಿಭಟನೆ ಮಾಡಿದ್ರು ಏನಂತ ಉತ್ತರ ಬಂತು ಸರ್ಕಾರದಿಂದ ಅಂತ. ಹಾಗೆ ಈ ವಿಡಿಯೋದಲ್ಲಿ ತುಂಬಾ ಮುಖ್ಯವಾದಂತಹ ಮಾಹಿತಿ ಇದೆ. ನಮ್ಮ ರಾಜ್ಯದ ಅಂಗನವಾಡಿಯ ವರ್ಕರ್ಸ್ ಗಳು ಮತ್ತೆ ಕೋರ್ಟ್ ಮೆಟ್ಟಿಲ್ ಹತ್ತುವಂತಹ ಪರಿಸ್ಥಿತಿ ಬಂದಿದೆ ಅಂತಾನೆ ಹೇಳ್ಬೋದು. ಸೊ ಯಾಕೆ ಮತ್ತೆ ಅಂಗನವಾಡಿ ವರ್ಕರ್ಸ್ ಗಳು ಈ ತರ ನಿರ್ಧಾರ ತೆಕ್ಕೊಂಡ್ರು? ಜೊತೆಗೆ ಅವರು ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಜುಲೈ 9ರಂದು ಪ್ರತಿಭಟನೆಯನ್ನ ನಡೆಸಿದ್ರು ಅಂಗನವಾಡಿ ವರ್ಕರ್ಸ್ ಗಳು. ಅದಕ್ಕೆ ಪ್ರತಿಫಲ ಸಿಕ್ತಾ? ಅಂಗನವಾಡಿ ವರ್ಕರ್ಸ್ ಗಳನ್ನೆಲ್ಲ ಗುಜರಾತಿನಲ್ಲಿ ಹೇಗೆ ತೀರ್ಪುನ ಕೊಟ್ರು ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಕೂಡ ಅಂಗನವಾಡಿ ವರ್ಕರ್ಸ್ ಗಳನ್ನ ಸರ್ಕಾರಿ ನೌಕರರನ್ನಾಗಿ ಮಾಡಿದ್ರ ಅವರ ಗೌರವಧನ, ಮುಖ್ಯವಾಗಿ ಅವರ ಗೌರವಧನ ಹೆಚ್ಚಳ ಮಾಡ್ತಾ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಏನಂತ ಚಿಂತನೆ ಮಾಡಿದೆ ಅಂಗನವಾಡಿ ವರ್ಕರ್ಸ್ ಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಇರುತ್ತೆ ಈ ವಿಡಿಯೋದಲ್ಲಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡೋದಾಗ್ಲಿ ಓಡಿಸ್ಕೊಂಡು ನೋಡೋದಾಗ್ಲಿ ಮಾಡಬೇಡಿ. ನಿಮ್ಗೆ ಮುಖ್ಯವಾದಂತಹ ಮಾಹಿತಿ ಪೂರ್ತಿಯಾಗಿ ಅರ್ಥ ಆಗೋದಿಲ್ಲ. ಸೊ ಹೀಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಇದೇ ಮೊದಲನೇ ಬಾರಿ ಯಾರಾದ್ರೂ ನಮ್ಮ ವಿಡಿಯೋಸ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರ್ಯಾರು ನಮ್ಮ ವಿಡಿಯೋಸ್ ನೋಡ್ತಿದ್ರೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮಗೆ ಹೈಪ್ ಅನ್ನೋ ಒಂದು ಆಪ್ಷನ್ ಕಾಣ್ತಿದ್ರೆ ದಯವಿಟ್ಟು ನಮ್ಮ ವಿಡಿಯೋಗೆ ಹೈಪ್ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸ್, ನಮ್ಮ ರಾಜ್ಯದ ಅಂಗನವಾಡಿ ವರ್ಕರ್ಸ್ ಗಳು ಪ್ರತಿಯೊಂದು ಜಿಲ್ಲೆಯಲ್ಲಿ ಜುಲೈ 9ನೇ ತಾರೀಕು ಪ್ರತಿಭಟನೆಯನ್ನ ತುಂಬಾ ದೊಡ್ಡ ಮಟ್ಟದಲ್ಲೇ ಮಾಡಿದ್ರು. ಅದೇ ರೀತಿಯಲ್ಲಿ ಈ ಬೆಂಗಳೂರಿನಲ್ಲಿ ರ್ಯಾಲಿ ಮಾಡ್ಬೇಕಂತೂ ಕೂಡ ಅನ್ಕೊಂಡಿದ್ರು. ಆದರೆ ಪರ್ಮಿಷನ್ ಇಲ್ಲದೆ ಇರೋ ಕಾರಣದಿಂದ ಫ್ರೀಡಂ ಪಾರ್ಕ್ ಹತ್ರ ಅವರು ಪ್ರತಿಭಟನೆ ನಡೆಸಿದ್ರು. ಜುಲೈ 9ನೇ ತಾರೀಕು ಅಂತಾನೆ ಇಲ್ಲ, ಸಾಕಷ್ಟು ಬಾರಿ ಅಂಗನವಾಡಿ ವರ್ಕರ್ಸ್ಗಳು ಅವರ ಕೆಲವೊಂದು ಬೇಡಿಕೆಗಳಿಗೋಸ್ಕರ ಪ್ರತಿಭಟನೆ ಮಾಡ್ತಾನೆ ಬಂದಿದಾರಂತಾನೆ ಹೇಳಬಹುದು. ಮುಖ್ಯವಾಗಿ ಹೇಗೆ ಗುಜರಾತಿನಲ್ಲಿ ಏನಂತ ತೀರ್ಪು ಕೊಟ್ರಲ್ವಾ, ಅಂದ್ರೆ ನಮ್ಮ ರಾಜ್ಯದ ಎಲ್ಲಾ ಅಂಗನವಾಡಿ ವರ್ಕರ್ಸ್ಗಳು ಸರ್ಕಾರಿ ನೌಕರರು ಎಂದು ಪರಿಗಣಿಸಬೇಕು, ಜೊತೆಗೆ ಅವರ ಗೌರವಧನ ಕನಿಷ್ಠ ವೇತನಕ್ಕೆ ಜಾರಿ ಮಾಡಬೇಕು, ಗೌರವಧನ ಹೆಚ್ಚಳ ಮಾಡಬೇಕು ಅನ್ನೋದು ಇವರ ಮುಖ್ಯ ಬೇಡಿಕೆ ಅಂತಾನೆ ಹೇಳ್ಬೋದು. ಜೊತೆಗೆ ಗ್ರಾಜ್ಯುಯಿಟಿ ಸರ್ಕಾರ ಕೊಡ್ತಾ ಇರೋದು 2023ರಿಂದ, ಆದರೆ ನಮ್ಮ ಎಲ್ಲ ಅಂಗನವಾಡಿ ವರ್ಕರ್ಸ್ ಗಳು ಕೇಳ್ಕೊಳ್ತಾ ಇರೋದು 2011ರಿಂದ ನಿವೃತ್ತ ಹೊಂದ ಮಹಿಳೆಯರಿಗೆ ಗ್ರಾಜ್ಯುಯಿಟಿನ ಕೊಡಿ ಅಲ್ಲಿಂದ ಅಂತ ಕೇಳ್ಕೊತಾ ಇದ್ದಾರೆ. ಜೊತೆಗೆ ಈಗ ಏನ್ ಪೋಷನ್ ಟ್ರ್ಯಾಕರ್ ನಿಯಮ ಏನ್ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಅಲ್ವಾ, ಅದರಲ್ಲಿ FRS ಮಾಡೋದು ತುಂಬಾ ಕಷ್ಟ, ತುಂಬಾ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಸೊ ಹೀಗಾಗಿ ಅದನ್ನ ಸ್ಥಗಿತ ಮಾಡಬೇಕು ಅಂತ ಹೇಳ್ಬಿಟ್ಟು ಹೀಗೆ ಹಲವಾರು ಬೇಡಿಕೆಗಳಿದೆ ಇವ್ರದ್ದು. ಹಾಗಾಗಿ ಇವರ ಬೇಡಿಕೆಗಳಿಗೋಸ್ಕರ ಸತತವಾಗಿ ಪ್ರತಿಭಟನೆಯನ್ನ ಮಾಡ್ತಾನೆ ಬರ್ತಾ ಇದ್ದಾರೆ. ಆದರೆ ಇವರ ಕೂಗು ಸರ್ಕಾರ ಕೇಳಿಸ್ತಾ ಇಲ್ಲ ಅಂತ ಹೇಳಿದ್ರು ತಪ್ಪಾಗಲ್ಲ ಅಂತ ಭಾವಿಸ್ತೀನಿ. ಜೊತೆಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಇದೇ ಮಾರ್ಚ್ ತಿಂಗಳಲ್ಲಿ ಏನ್ ಬಜೆಟ್ ಮಂಡನೆ ಆಯ್ತಲ್ವಾ, ಅಂತ ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ 1,000 ರೂಪಾಯಿ, ಸಹಾಯಕರಿಗೆ 750 ರೂಪಾಯಿ ಗೌರವಧನನ ಹೆಚ್ಚಿಗೆ ಮಾಡಿದ್ದಾರೆ. ಆದರೆ ಕೇಂದ್ರ ಸರ್ಕಾರ ಮಾತ್ರ ಇವರ ಅಂಗನವಾಡಿ ವರ್ಕರ್ಸ್ಗಳ ಬಗ್ಗೆ ಚಿಂತನೆ ಕೂಡ ನಡೆಸಿಲ್ಲ. ಅವರ ಗೌರವಧನ ಹೆಚ್ಚಳ ಮಾಡೋದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಂಡಿಲ್ಲ. ಗುತ್ತಿಗೆದಾರರ ಕೆಲಸ ಕೂಡ ಖಾಯಂ ಆಯಿತು. ಹಾಗೆ ಕಾರ್ಮಿಕರ ವೇತನ ಕೂಡ ಪರಿಷ್ಕರಣೆ ಮಾಡಿ ಕೂಡ ಅದು ಕೂಡ ಘೋಷಣೆ ಮಾಡಿದ್ರು. ಆದ್ರೆ ಅಂಗನವಾಡಿ ವರ್ಕರ್ಸ್ಗಳು ಯಾವಾಗ್ಲೂ ಪ್ರತಿಭಟನೆ ಮಾಡ್ತಾರೆ. ಅವರ ಕೆಲವೊಂದು ಬೇಡಿಕೆಗಳಿಗೋಸ್ಕರ ಒಂದಿಷ್ಟಾದ್ರೂ ಬೇಡಿಕೆಗಳಾದ್ರೂ ಸರ್ಕಾರ ನಿರ್ವಹಿಸಬೇಕಿತ್ತು. ಇವರ ಗೌರವಧನ ಹೆಚ್ಚಳ ಮಾಡಬೇಕಿತ್ತು. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇವರ ಗೌರವಧನದ ಬಗ್ಗೆ ಆಗಿರ್ಲಿ, ಅಥವಾ ಇವರನ್ನು ಸರ್ಕಾರಿ ನೌಕರರನ್ನಾಗಿ ಪರಿಗಣಿಸಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಬೇಕಿತ್ತು. ಸೊ ಇವರು ಪ್ರತಿಭಟನೆ ಆಗ್ಲಿ, ಇವರ ಬೇಡಿಕೆಗಳು ಯಾವುದನ್ನು ಸರ್ಕಾರ ಲೆಕ್ಕಿಸ್ತಾ ಇಲ್ಲ, ಕೇಂದ್ರ ಸರ್ಕಾರ ಆಗ್ಲಿ, ರಾಜ್ಯ ಸರ್ಕಾರ ಆಗ್ಲಿ. ಸೊ ಹೀಗಾಗಿ ಎಲ್ಲಾ ಅಂಗನವಾಡಿ ವರ್ಕರ್ಸ್ಗಳು ಏನ್ ಮಾಡಿದಾರೆ ಅಂದ್ರೆ, ನಮ್ಮ ರಾಜ್ಯದ ಎಲ್ಲಾ ಅಂಗನವಾಡಿ ವರ್ಕರ್ಸ್ಗಳು ಯಾವ ತರ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂದ್ರೆ, ಕೋರ್ಟ್ ಮೆಟ್ಟಿಲು ಕಾನೂನಾತ್ಮಕವಾಗಿಯೇ ನಾವು ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೋಬೇಕು. ನಾವೆಷ್ಟೇ ಪ್ರತಿಭಟನೆ ಮಾಡಲಿ, ನಾವೆಷ್ಟೇ ಯಾರ ಬಗ್ಗೆ ಧಿಕ್ಕಾರ ಹಾಕಿದ್ರು ಕೂಡ ನಮಗೆ ಪ್ರತಿಫಲ ಸಿಗೋದಿಲ್ಲ. ನಮ್ಮ ಬೇಡಿಕೆಗಳಿಗೆ ಯಾವುದೇ ರೀತಿಯಾದಂತಹ ಸಕಾರಾತ್ಮಕವಾದಂತಹ ಉತ್ತರ ಬರೋದಿಲ್ಲ ಸರ್ಕಾರದಿಂದ ಅಂತ ಹೇಳಿ ಇವರು ಕಾನೂನಾತ್ಮಕವಾಗಿ ಇವರ ಬೇಡಿಕೆಗಳನ್ನ ಪೂರೈಸ್ಕೋಬೇಕು ಅಂತ ಇವಾಗ ಕೋರ್ಟ್ ಮೆಟ್ಟಿಲು ಹತ್ತಿದಾರಂತಾನೆ ಹೇಳ್ಬೋದು. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಮುಖ್ಯವಾದಂತಹ ಖುದ್ದಾಗಿ ವಕೀಲ್ಗಳೇ ಕೆಲವೊಂದು ಮಾಹಿತಿ ಕೊಟ್ಟಿದ್ದಾರೆ. ಹಾಗೆ ಅಂಗನವಾಡಿ ವರ್ಕರ್ಸ್ಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆದಂತಹ ವಿಷಯಗಳ ಬಗ್ಗೆ ಕೂಡ ಹಂಚಿಕೊಂಡಿದ್ದಾರೆ. ಸೊ ಆ ವಿಡಿಯೋ ಕ್ಲಿಪ್ ಮೂಲಕ ನೆಕ್ಸ್ಟ್ ವಿಡಿಯೋದಲ್ಲಿ ಮುಖ್ಯವಾದಂತಹ ಮಾಹಿತಿ ಇರುತ್ತೆ. ಸದ್ಯಕ್ಕೆ ಈ ವಿಡಿಯೋದಲ್ಲಿ ಕೊಟ್ಟಿರುವಂತಹ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಕಮೆಂಟ್ ಸೆಕ್ಷನ್ ಅಲ್ಲಿ ಹೈಪ್ ಅನ್ನೋ ಆಪ್ಷನ್ ನ ಹೈಪ್ ಮಾಡಿಲ್ವಾ, ದಯವಿಟ್ಟು ಹೈಪ್ ಮಾಡೋದ್ರ ಮೂಲಕ ನಮ್ಮನ್ನ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಯಾರು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಕೊನೆವರೆಗೂ ನೋಡಿದಕ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್.